ನಮಸ್ಕಾರ. ವಾದ್ಯದ ಸದ್ದು ಹತ್ತಿರವಾಗುತ್ತಿರುವುದನ್ನು ಕೇಳಿ ನಿಶಾ ಸೀರೆ ಸರಿಪಡಿಸಿಕೊಂಡು ಕುಳಿತಳು. ಅವಳ ತಂದೆ ತಾಯಿಯರು ವರನನ್ನು ಹೆದರುಕೊಂಡು ಸ್ವಾಗತಿಸಲು ಆರತಿಯೊಡನೆ ನಿಂತಿದ್ದರು. ವರ ಪವನ್ ನನ್ನು ತೋಳು ಹಿಡಿದು ನಡೆಸಿಕೊಂಡು ಬರುತ್ತಿರುವುದನ್ನು ನೋಡಿ ವೆಂಕಟರಮಣರಿಗೆ ಆತಂಕವಾಯಿತು. ಆರೋಗ್ಯ ಸರಿಯಿಲ್ವೇ ಎಂದು ಮನಸ್ಸಿನಲ್ಲಿಯೇ ಚಿಂತಿಸಿದರು. ಹೆಂಗಳೆಯರು ಆರತಿ ಬೆಳಗಿದ ನಂತರ ಮಂಟಪದತ್ತ ಕರೆದೊಯ್ಯುವಾಗ ಅವರಿಗೆ ವಿಷಯ ಅರ್ಥವಾಯಿತು. ವರಮಹಾಶಯ ಕಂಠಪೂರ್ತಿ ಕುಡಿದಿದ್ದ ಎಂದು. ಹಾಗಾಗಿ ಅವನ ನಡಿಗೆಯಲ್ಲಿ ತೋರಾಟವಿತ್ತು. ವರನ ಜೊತೆಯವರು ಹೇಗೋ ಮಾಡಿ ಅವನನ್ನು ಸ್ಟೇಜ್ ಮೇಲೆ ಹತ್ತಿಸಿ ಕುರ್ಚಿಯಲ್ಲಿ ಕುಳ್ಳಿರಿಸಿದರು. ತಂದೆಯ ಮುಖದಲ್ಲಿ ಮೂಡಿದ್ದ ಚಿಂತೆಯ ರೇಖೆಗಳನ್ನು ಕಂಡು ಅವರ ಹಿರಿಯ ಮಗ ಸಮಾಧಾನ ಮಾಡುತ್ತಾ, ಅಂಥದ್ದೇನೂ ಆಗಿಲ್ಲ ಅಪ್ಪ, ಖುಷಿಗೆ ಸ್ನೇಹಿತರ ಜೊತೆ ಸ್ವಲ್ಪ ಜಾಸ್ತಿ ಕುಡಿದಿರ್ಬೋದು ಎಂದ. ಅಷ್ಟರಲ್ಲಿ ಪುರೋಹಿತರು ಮದುಮಗಳನ್ನು ಕರೆತರಲು ಆದೇಶಿಸಿದರು. ಸರ್ವಾಲಂಕೃತಳಾದ ನಿಶಾಳನ್ನು ಅವಳ ಸೋದರ ಮಾವ ಕೈ ಹಿಡಿದು ಕರೆತಂದರು. ವಧುವರರು ಹೂಮಾಲೆ ಬದಲಾಯಿಸುತ್ತಿದ್ದ ಶಾಸ್ತ್ರವಿಧಿಗಾಗಿ ಪವನ್ ಕುರ್ಚಿಯಿಂದ ಮೇಲೆದ್ದ. ಮರುಕ್ಷಣವೇ ನಿಲ್ಲಲಾರದೆ ದೊಪ್ಪನೆ ಕುಸಿದು ಕುಳಿತ. ಅವನ ಅಕ್ಕಪಕ್ಕದಲ್ಲಿ ನಿಂತಿದ್ದ ಇಬ್ಬರು ಅವನನ್ನು ಹಿಡಿದೆತ್ತಿ ನಿಲ್ಲಿಸಿದರು. ಅವನು ನಿಶಾಳಿಗೆ ಹೂಮಾಲೆ ಹಾಕಲು ಕೈ ಎತ್ತಿದ. ಆದರೆ ಅವನ ಕೈಗಳು ಅವಳ ಕೊರಳನ್ನು ತಲುಪಲಾರದೆ ಗಾಳಿಯಲ್ಲಿ ಆಡಿ ಹಿಂದೆ ಬಂದವು. 2-3 ಸಲ ಇದೇ ಪುನರಾವರ್ತನೆಯಾದಾಗ ಸುತ್ತಲಿದ್ದವರು ಪರಸ್ಪರ ಮುಖ ನೋಡಿಕೊಂಡರು. ಕಿವಿಯಲ್ಲಿ ಗುಸುಗುಸು ಮಾತನಾಡಿಕೊಂಡರು. ಎದುರಿಗೆ ನಿಂತಿದ್ದ ನಿಶಾಳಿಗೆ ಪರಿಸ್ಥಿತಿ ಅರಿವಾಯಿತು. ಮದ್ಯದ ವಾಸನೆ ಮೂಗಿಗೆ ಬಡಿಯುತ್ತಿತ್ತು. ಅವಳ ಅತೀವ ಕೋಪದಿಂದ ಹೂಮಾಲೆಯನ್ನು ನೆಲಕ್ಕೆ ಅಪ್ಪಳಿಸಿ, ಇಂಥ ಕುಡುಕನನ್ನು ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿ ಸರಸರನೆ ಮಂಟಪದಿಂದ ಹೊರ ನಡೆದಳು. ನಾಟಕದಂತೆ ನಡೆದ ಘಟನೆಯನ್ನು ಕಂಡು ಅತಿಥಿಗಳು ಬೆರಕಾಗಿ ಕುಳಿತರು. ಯಾರಾದರೂ ಬಂದು ತಡೆಯುವ ಮೊದಲೇ ನಿಶಾ ಕೋಣೆಗೆ ಹೋಗಿ ಹಗುಲಿ ಹಾಕಿಕೊಂಡಳು. 2 ಕಡೆಯವರು ಕಕ್ಕ ಬಿಕ್ಕಿಯಾಗಿ ನಿಂತರು. ಮದುವೆಯ ಮನೆಯಲ್ಲಿ ಗುಲ್ಲುಪ ಆರಂಭವಾಯಿತು. ಬಾಗಿಲು ತಟ್ಟುತ್ತಾ, ಬಾಗಿಲು ತೆರೆ ನಿಶಾ ಎಂದು ಕರೆದರು. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಕುಳಿತಿದ್ದ ನಿಶಾ ಸ್ವಲ್ಪ ಹೊತ್ತಿನ ನಂತರ, ನನ್ನ ತೀರ್ಮಾನಗಳನ್ನು ಬದಲಾಯಿಸುವುದಕ್ಕೆ ಒತ್ತಾಯ ಮಾಡುವುದಿಲ್ಲ ಅಂದರೆ ಮಾತ್ರ ನಾನು ಬಾಗಿಲು ತೆರೆಯುತ್ತೇನೆ ಎಂದು ಷರತ್ತು ಹಾಕಿ ನಂತರವೇ ಬಾಗಿಲು ತೆರೆದಳು. ಮದುಮಗಳ ಉಡುಗೆ ತೊಡುಗೆಯನ್ನೆಲ್ಲ ಕಳಚಿ ಹಾಕಿ ಸಾಧಾರಣ ಉಡುಪಿನಲ್ಲಿ ನಿಂತಿದ್ದ ಅವಳನ್ನು ಕಂಡು ಎಲ್ಲರೂ ಸ್ತಂಭೀಭೂತರಾದರು. ನಿಶಾಲ ಈ ಅವತಾರವನ್ನು ನೋಡಿ ಅವಳ ತಾಯಿ ಕೋಪದಿಂದ, ನಿನಗೇನು ತಲೆ ಕೆಟ್ಟಿದ್ದೇನೆ? ಮದುವೆಯನ್ನು ನಿಲ್ಲಿಸಿ ಬಿಡೋಕ್ಕೆ ಆಗುತ್ತೇನು? ಎಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ರೆಡಿ ಮಾಡಿದ್ದೇವೆ, ನೀನು ಎಲ್ಲವನ್ನು ಹಾಳು ಮಾಡುವುದಕ್ಕೆ ಹೊರಟಿದ್ಯಾ? ಎಷ್ಟು ಹಣ ಖರ್ಚಾಗಿದೆ ಅಂತ ನಿನಗೆ ಗೊತ್ತಿದೆ ತಾನೇ? ನಿನ್ನ ಅಪ್ಪ ಇಷ್ಟು ಹಣವನ್ನು ಎಲ್ಲಿಂದ ತರುತ್ತಾರೆ? ಈ ಮದುವೆಗೋಸ್ಕರ ಜನ ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ. ನೆಂಟರಿಗೆಲ್ಲ ನಾವು ಮುಖ ತೋರಿಸೋದು ಹೇಗೆ ಅಂತೀನಿ? ಈಗ ಏನೋ ಹೆಚ್ಚು ಕಡಿಮೆ ಆಗಿದೆ, ಆಮೇಲೆ ಎಲ್ಲ ಸರಿ ಹೋಗುತ್ತದೆ. ನೀನು ಹೀಗೆ ಹಾಡಿಕೊಂಡು ಕುಳಿತರೆ ಮುಂದೆ ಬೇರೆ ಸಂಬಂಧ ಸಿಗೋದು ಕಷ್ಟ ಆಗಿಬಿಡುತ್ತೆ, ತಿಳ್ಕೊ ಎಂದು ಕಿರುಚಿದರು. ಪತ್ನಿಯ ವಾಕ್ ಪ್ರವಾಹವನ್ನು ತಡೆಯುತ್ತಾ, ನೀನು ಸ್ವಲ್ಪ ಸುಮ್ಮನಿರು, ನಿಶಾಳ ತೀರ್ಮಾನ ಸರಿಯಾಗೇ ಇದೆ. ಇಷ್ಟೆಲ್ಲ ನೋಡಿದ ಮೇಲೆ ಮಗಳ ತಲೆ ಮೇಲೆ ಚಪ್ಪಡಿ ಎಳೆಯುವುದಕ್ಕೆ ಆಗುತ್ತೇನೋ? ಇಂಥ ಪ್ರಮುಖವಾದ ದಿವಸವೇ ಇಷ್ಟೊಂದು ಕುಡಿದಿದ್ದಾನೆ ಎಂದರೆ ಅವನ ಮದ್ಯದ ಚಟಕ್ಕೆ ಬಲಿಯಾಗಿಲ್ಲ ಅಂತ ನಂಬುವುದಕ್ಕೆ ಆಗೋಲ್ಲ. ನನ್ನ ಮಗಳು ವಿದ್ಯಾವಂತೆ, ಅವಳ ಜೀವನದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಅವಳಿಗೆ ಸಂಪೂರ್ಣ ಹಕ್ಕಿದೆ. ನಾನು ಹುಡುಗನ ಮನೆಯವರ ಜೊತೆ ಮಾತನಾಡ್ತೀನಿ, ಆಮೇಲೆ ನೋಡೋಣ ಎಂದರು ವೆಂಕಟರಮಣ. ಇವಳ ಜೊತೆಗೆ ನಿಮ್ಮ ಬುದ್ಧಿಗೂ ಗರಬಡ್ದಿರಬೇಕು. ಅವಳಿಗೇನೋ ತಿಳುವಳಿಕೆ ಇಲ್ಲ, ನೀವಾದರೂ ಯೋಚನೆ ಮಾಡಿ, ಮುಂದಿನದನ್ನು ನೋಡಬಾರ್ದೇ? ಪತ್ನಿ ಆಕ್ರೋಶದಿಂದ ಹೇಳಿದರು. ಅಮ್ಮ, ನನ್ನ ಪ್ರಾಣ ಹೋದರೂ ಇಂಥ ಕುಡುಕನ ಜೊತೆ ಮದುವೆ ಆಗೋದಿಲ್ಲ. ನನ್ನ ಸ್ನೇಹಿತರೆಲ್ಲ ನನ್ನ ತಮಾಷೆ ಮಾಡಿ ನಗ್ತಾರೆ ಅಷ್ಟೆ. ಎಷ್ಟೋ ಸಲ ನಾನು ಪಾನಮತ್ತವಾಗಿರುವ ವ್ಯಕ್ತಿಯ ಆ್ಯಕ್ಟಿಂಗ್ ಮಾಡಿ ಅವರನ್ನೆಲ್ಲ ನಗಿಸಿದ್ದೇನೆ. ಅಂಥವರ ವಿರೋಧವಾಗಿ ಭಾಷಣ ಮಾಡಿದ್ದೇನೆ. ಈಗ ನನ್ನ ಪತಿ ಹಾಗೂ ಅವನು ಹೀಗೆ ಆದ್ರೆ? ನಿಶಾ ಅಳುತ್ತಾ ಕುಸಿದು ಕುಳಿತಳು.
ಮಗಳ ಮಾತು ಕೇಳಿ ನಿಶಾಳ ತಾಯಿ ತಮ್ಮ ಪತಿಯನ್ನು ನೋಡುತ್ತಾ, ಇನ್ನೊಂದಿಷ್ಟು ತಲೆ ಮೇಲೆ ಕುಳ್ಳಿರಿಸಿಕೊಳ್ಳಿ. ನಾನು ಎಷ್ಟು ಸಲ ಹೇಳಿದೆ ಹೆಣ್ಣು ಹುಡುಗಿಗೆ ಇಷ್ಟೊಂದು ಓದಿಸೋದು ಬೇಡ ಅಂತ, ಆದರೆ ನನ್ನ ಮಾತು ಕೇಳಿದ್ರಾ? ಈಗ ಅನುಭವಿಸಿ ಎಂದರು. ಅಷ್ಟರಲ್ಲಿ ಹುಡುಗನ ಅಣ್ಣ ಬಂದು ನಮ್ಮ ತಂದೆ ಕರೆಯುತ್ತಿದ್ದಾರೆ ಎಂದು ಹೇಳಿದ್ದರಿಂದ ಮಾತು ಅಲ್ಲಿಗೆ ನಿಂತಿತ್ತು. ನಿಶಾಳ ಅಣ್ಣ ಮತ್ತು ಸೋದರ ಮಾವನೊಂದಿಗೆ ವೆಂಕಟರಮಣ ವರನ ಬಿಡಾರದತ್ತ ಹೋದರು. ವರನ ತಂದೆ ತಾಯಿ ಅವಮಾನದಿಂದ ತಲೆ ತಗ್ಗಿಸಿ ಕುಳಿತಿದ್ದರು. ಕೊಂಚ ಹೊತ್ತು ಮೌನ ನಿಲ್ಲಿಸಿತ್ತು. ನಂತರ ವರನ ತಂದೆ ಮೌನ ಮುರಿಯುತ್ತಾ, ಕ್ಷಮಿಸಿ, ನನ್ನ ಮಗ ನಿಮಗೆ ಮುಖ ತೋರಿಸದಂತೆ ಮಾಡಿಬಿಟ್ಟ. ಅವನಿಗೆ ಸ್ವಲ್ಪ ಕುಡಿಯುವ ಅಭ್ಯಾಸವಿತ್ತು. ಆದರೆ ಈ ಶುಭ ಕಾರ್ಯದಲ್ಲಿ ಇಷ್ಟರ ಮಟ್ಟಿಗೆ ಕುಡಿದು ನಮ್ಮನ್ನು ಅವಮಾನಪಡಿಸ್ತಾನೆಂದು ನಾವು ಭಾವಿಸಿರಲೇ ಇಲ್ಲ. ನಿಜ ಹೇಳಬೇಕಂದ್ರೆ ಅವನ ಸ್ನೇಹಿತರಿಂದ ಅವನು ಹೀಗಾಗಿದ್ದಾನೆ. ಈಗಿನ ಕಾಲದ ಮಕ್ಕಳ ಲೈಫ್ ಸ್ಟೈಲ್ ನಿಮಗೆ ಗೊತ್ತಲ್ಲ. ಮದುವೆ ಆದಮೇಲೆ ಇಂಥ ಪ್ರಸಂಗ ಬರುವುದಿಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ. ದಯವಿಟ್ಟು ಮದುವೆ ನಡೆಸಿಕೊಡಿ. ಇದರಿಂದ ಎರಡು ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ ಎಂದರು ಸಂಕೋಚದಿಂದ. ವೆಂಕಟರಮಣ, ನೋಡಿ, ಯಾವುದರಿಂದ ಒಳ್ಳೆಯದಾಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೇನೆ. ಇಂಥ ಮದ್ಯ ವ್ಯಸನಿಯನ್ನು ಹಲಿಯನನ್ನಾಗಿ ಮಾಡಿಕೊಳ್ಳುವುದಕ್ಕೆ ನಾನು ಸಿದ್ಧನಿಲ್ಲ. ನೀವು ಈ ವಿಷಯವನ್ನು ಮೊದಲೇ ನನಗೆ ಹೇಳದೆ ಮೋಸ ಮಾಡಿದ್ದೀರಿ. ತಾಳಿ ಕಟ್ಟುವುದಕ್ಕೆ ಮೊದಲೇ ವಿಷಯ ಗೊತ್ತಾಗಿದ್ದಕ್ಕೆ ಸರಿ ಹೋಯಿತು. ಇಲ್ಲಾಂದರೆ ನನ್ನ ಮಗಳ ಬಾಳು ಹಾಳಾಗಿ ಬಿಟ್ಟಿರುತ್ತಿತ್ತು. ಈಗ ಹಾಳಾಗಿರುವ ನಮ್ಮ ಹಣ, ಮಾನ, ಮರ್ಯಾದೆಗಳನ್ನೆಲ್ಲ ಹೇಗೆ ತುಂಬಿಸಿಕೊಳ್ಳೋದು? ನಿಮ್ಮ ಮಗನಿಂದಾಗಿ ನಮ್ಮ ಮಗಳ ಮನಸ್ಸಿಗೆ ಆಗಿರೋ ಪೆಟ್ಟಿಗೆ ನಿಮ್ಮಲ್ಲಿ ಏನಾದರೂ ಪರಿಹಾರವಿದೆಯೇ ಎಂದು ಬಿಗುವಾಗಿ ಕೇಳಿದರು. ನಾನು ಮತ್ತೆ ನಿಮ್ಮ ಕ್ಷಮೆ ಕೇಳುತ್ತೇನೆ. ಮದುವೆ ಆದಮೇಲೆ ಅವನು ಸರಿ ಹೋಗ್ತಾನೆ ಅಂದ್ಕೊಂಡೆ. ಅವರ ಮಾತನ್ನು ಮಧ್ಯದಲ್ಲಿ ತಡೆಯುತ್ತಾ ನಿಶಾಳ ಸೋದರ ಮಾವ, ರೀ ಸ್ವಾಮಿ, ಅವನನ್ನು ಸರಿ ಮಾಡೋದಕ್ಕೆ ನಮ್ಮ ಮಗಳೇ ಸಿಕ್ಕಿದ್ಲೇನು ನಿಮಗೆ? ನೀವು ಸ್ವಾರ್ಥಕ್ಕಾಗಿ ಆ ಹುಡುಗಿಯ ಕನಸಿಗೆ ಕೊಳ್ಳಿ ಇಟ್ಟುಬಿಟ್ಟಿರಿ. ಇನ್ನು ಈ ಮದುವೆ ಸಾಧ್ಯವಿಲ್ಲ ಬಿಡಿ. ಒಡವೆ ವಸ್ತ್ರದ ಕೊಂಡುಕೊಳ್ಳುವಿಕೆಯ ಲೆಕ್ಕ ಏನಿದೆಯೋ ಅದನ್ನು ಮಾಡಿಬಿಡಿ ಎಂದರು ನಿಷ್ಠುರವಾಗಿ. ಪವನ್ಗೆ ಅಷ್ಟು ಹೊತ್ತಿಗೆ ಬುದ್ಧಿ ತಿಳಿಯಾಗಿತ್ತು. ತಲೆ ತಗ್ಗಿಸಿ ಅಲ್ಲೇ ಕುಳಿತಿದ್ದ. ಅವನನ್ನು ಅವನ ತಂದೆ ಹೆಬ್ಬಿಸಿಕೊಂಡು ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಹೊರಟು ಹೋದರು. ಅವರ ಮನೆಯವರು ಬೇರೆ ಯಾರ ಕಡೆಗೂ ತಿರುಗಿ ನೋಡದೆ ಮತ್ತೊಂದು ಮಗದೊಂದು ವಾಹನಗಳನ್ನು ಹಿಂಬಾಲಿಸಿದರು. ಸ್ವಲ್ಪ ಸಮಯದ ಹಿಂದೆ ಬಗೆ ಬಗೆಯ ಅಲಂಕಾರಗಳಿಂದ, ವಾದ್ಯಧ್ವನಿಯಿಂದ, ಜನರ ಹರ್ಷಕಲರವದಿಂದ ಸಜೀವವಾಗಿದ್ದ ಕಲ್ಯಾಣ ಮಂಟಪದಲ್ಲಿ ಮಸಣ ಮೌನ ಆವರಿಸಿತು. ಅದೇ ಮೌನ ಅಡುಗೆ ಮನೆಯನ್ನು ಮುತ್ತಿತ್ತು. ವಧುವಿನ ಪರಿವಾರದವರ ಮನಸ್ಸಿನಂತೆ ಅಡುಗೆ ಹೊಲೆಯು ತನ್ನಗಾಗಿತ್ತು. ಮಾಡಿದ ಅಡುಗೆಯನ್ನು ಕೇಳುವವರಿಲ್ಲ. ಅಲ್ಲಿ ಆ ಗೊಂಬೆ ಈ ಗೊಂಬೆ ಇಣುಕಿದ ಮಕ್ಕಳನ್ನು ಅಡುಗೆಯವರೇ ಕರೆದು ಸಿಹಿ ತಿಂಡಿಗಳನ್ನು ತಿನ್ನಿಸಿ ಕಳುಹಿಸುತ್ತಿದ್ದರು. ಬಂದಿದ್ದ ನೆಂಟರಿಷ್ಟರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಎದ್ದು ಹೊರಟರು. ಕೋಣೆಯಲ್ಲಿ ಮಂಚದ ಮೇಲೆ ನಿಶಾ ಮಂಡಿಯಲ್ಲಿ ಮುಖವಿರಿಸಿಕೊಂಡು ಕುಳಿತಿದ್ದಳು. ಅದೇ ಮಂಚದ ಮತ್ತೊಂದು ತುದಿಯಲ್ಲಿ ಅವಳ ತಂದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು. ಇನ್ನೊಂದು ಮಂಚದ ಮೇಲೆ ಅವಳ ತಾಯಿ ಕಣ್ಮುಚ್ಚಿ ಹುರುಳಿಕೊಂಡಿದ್ದರು. ಅವಳ ಅಣ್ಣ ಮತ್ತು ಸೋದರ ಮಾವ ಬಾಡಿಗೆಗೆ ತಂದಿದ್ದ ಸಾಮಾನುಗಳನ್ನು ಹಿಂತಿರುಗಿಸುವ ವ್ಯವಸ್ಥೆ ಮಾಡುತ್ತಿದ್ದರು. ನಡೆದ ಘಟನೆ ಪವನ್ಗೆ ಬಹುದೊಡ್ಡ ಆಘಾತವನ್ನುಂಟು ಮಾಡಿತ್ತು. ಅವನು ವಿದ್ಯಾವಂತ, ಒಂದು ದೊಡ್ಡ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದ. ಕೆಟ್ಟ ಸ್ನೇಹಿತರ ಸಹವಾಸದಿಂದ ಅವನು ಮದ್ಯಪಾನದ ಚಟಕ್ಕೆ ಬಲಿಯಾಗಿದ್ದ. ತನ್ನದೇ ಮದುವೆಯ ಶುಭ ಸಂದರ್ಭದಲ್ಲಿಯೂ ಈ ಸ್ನೇಹಿತರು ತನ್ನನ್ನು ಇಂತಹ ಪರಿಸ್ಥಿತಿಗೆ ಗುರಿ ಮಾಡುತ್ತಾರೆಂಬ ಕಲ್ಪನೆ ಕೂಡ ಅವನಿಗಿರಲಿಲ್ಲ. ಅಂದು ತಾನಿರಬಹುದಾದ ಸ್ಥಿತಿ, ತಾನು ನಡೆದುಕೊಂಡಿದ್ದ ರೀತಿಯನ್ನು ಊಹಿಸಿಯೇ ಅವನಿಗೆ ತನ್ನ ಬಗ್ಗೆ ಅಸಹ್ಯವಾಯಿತು. ತನ್ನ ದುರ್ನಡತೆಯಿಂದ ತಂದೆ ತಾಯಿಯ ಮತ್ತು ಮನೆಯವರ ಮರ್ಯಾದೆಗೆ ಮಸಿ ಬೆಳೆದುದಕ್ಕಾಗಿ ತನ್ನನ್ನೇ ತಿರಸ್ಕರಿಸಿಕೊಳ್ಳುತ್ತಾ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯತೊಡಗಿದ. ತನ್ನ ಈ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕೆಂದು ಮನಸ್ಸಿನಲ್ಲಿಯೇ ಪ್ರತಿಜ್ಞೆ ಮಾಡಿಕೊಂಡ. ಗೆಳೆಯರ ಸಹವಾಸದಿಂದಾಗಿ ತನಗೆ ಈ ಗತಿ ಬಂದಿದೆ. ತಾನಿನ್ನು ಬುದ್ಧಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಮದ್ಯವನ್ನು, ಮದ್ಯಪಾನಿ ಸ್ನೇಹಿತರನ್ನು ಶಾಶ್ವತವಾಗಿ ದೂರ ಮಾಡಬೇಕು ಎಂದು ಪವನ್ ದೃಢ ನಿರ್ಧಾರ ಮಾಡಿದ. ತಂದೆ ತಾಯಿಯರ ಕಾಲಿಗೆ ಬಿದ್ದು ತಾನು ಇನ್ನೆಂದೂ ಮದ್ಯವನ್ನು ಮುಟ್ಟುವುದಿಲ್ಲವೆಂದು ಅಳುತ್ತಾ ಪ್ರಮಾಣ ಮಾಡಿದ. ಅವಮಾನದ ದುಃಖದಿಂದ ಸಂಕಟ ಪಡುತ್ತಿದ್ದ. ಅವರು ಮಗನ ಮಾತಿಗೆ ಏನೂ ಉತ್ತರಿಸಲಾರದೆ ಹೋದರು. ನಿಶಾಳಿಗೂ ತನ್ನ ನಿರ್ಧಾರವನ್ನು ತಿಳಿಸಬೇಕೆಂಬ ತವಕ ಪವನ್ಗಿತ್ತು. ಆದರೆ ಅವಳ ಎದುರಿಗೆ ನಿಲ್ಲುವ ಧೈರ್ಯವಿಲ್ಲದೆ ಮೊಬೈಲ್ನ ಮೊರೆ ಹೋದ. ನನ್ನ ನಡತೆಯಿಂದ ನಾನೇ ಲಜ್ಜಿತನಾಗಿದ್ದೇನೆ. ಅದಕ್ಕಾಗಿ
ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತೇನೆ. ಸಾಧ್ಯವಾದರೆ ಅದನ್ನು ನಿರೀಕ್ಷಿಸುತ್ತಿರು ಎಂದು ಅವಳಿಗೆ ಮೆಸೇಜ್ ಮಾಡಿದ. ನಿಶಾ ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ತನ್ನ ನಿರ್ಧಾರದಂತೆ ಪವನ್ ಗೆಳೆಯರನ್ನು ದೂರ ಮಾಡಿದ. ತನ್ನ ಮದ್ಯಪಾನದ ಚಟದ ಸಮಸ್ಯೆಗೆ ವೈದ್ಯರನ್ನು ಸಮಾಲೋಚಿಸಿ ಅವರಿಂದ ಸೂಕ್ತ ಚಿಕಿತ್ಸೆ ಪಡೆಯಲು ಪ್ರಾರಂಭಿಸಿದ. ಆಫೀಸ್ ಮುಗಿದ ನಂತರ ಗೆಳೆಯರೊಂದಿಗೆ ಕಳೆಯುತ್ತಿದ್ದ ಸಮಯವನ್ನೆಲ್ಲ ಈಗ ಕುಟುಂಬದವರೊಂದಿಗೆ ಕಳೆಯತೊಡಗಿದ. ಪಾರ್ಟಿಗಳಿಗೆ ಹೋಗುವುದನ್ನು ಸಂಪೂರ್ಣ ನಿಲ್ಲಿಸಿದ. ಪ್ರಾರಂಭದಲ್ಲಿ ಪವನ್ ಬಹಳವೇ ಕಷ್ಟಪಡಬೇಕಾಯಿತು. ಕ್ರಮೇಣ ಅವನಲ್ಲಿ ಬದಲಾವಣೆ ಆಗತೊಡಗಿತು. ಅವನ ಈ ದೃಢ ನಿಲುವನ್ನು ಕಂಡು ತಂದೆ ತಾಯಿಯರು ಬೆರಗಾದರು. ನಿಶಾ ಅವನನ್ನು ಮದುವೆಯಾಗಲು ನಿರಾಕರಿಸಿದ್ದರಿಂದಲೇ ಮಗನಲ್ಲಿ ಪರಿವರ್ತನೆ ಕಂಡುಬರುತ್ತಿದೆ ಎಂದು ಅರಿತು ಅವರು ಮನಸ್ಸಿನಲ್ಲಿಯೇ ನಿಶಾಳಿಗೆ ಧನ್ಯವಾದ ಅರ್ಪಿಸಿದರು. ಮಗನ ಸುಖ ಭವಿಷ್ಯದ ಬಗ್ಗೆ ಅವರಿಗೆ ಭರವಸೆ ಮೂಡತೊಡಗಿತು. ನಿಶಾಳೇ ತಮ್ಮ ಸೊಸೆಯಾಗಿ ಬರಬಹುದೆಂಬ ಕಲ್ಪನೆಯೂ ಬಂದಿತ್ತು. ಆದರೆ ಮರುಕ್ಷಣವೇ ಅವಳು ಪವನ್ನನ್ನು ಒಪ್ಪದಿದ್ದರೆ ಎಂಬ ಆಲೋಚನೆಯೂ ಮೂಡಿತ್ತು. ಮನೆಯಲ್ಲಿ ಮದುವೆಯ ಬಗ್ಗೆ ಮಾತೆತ್ತಿದರೆ ನಿಶಾ ಆ ಜಾಗ ಬಿಟ್ಟು ಹೋಗಿಬಿಡುತ್ತಿದ್ದಳು. ಅವಳಿಗೆ ಮಾನಸಿಕವಾಗಿ ಆಘಾತವಾಗಿತ್ತು. ನಿಶ್ಚಿತಾರ್ಥದ ನಂತರ ಅವಳು ಆಗಾಗ ಪವನ್ನನ್ನು ಭೇಟಿಯಾಗುತ್ತಿದ್ದದ್ದು, ದಿನವೂ ಅವನೊಡನೆ ಫೋನ್ನಲ್ಲಿ ಮಾತನಾಡುತ್ತಿದ್ದದ್ದು ಎಲ್ಲ ನೆನಪಾಯಿತು. ಅವನು ಮದ್ಯವ್ಯಸನಿ ಎಂದು ಎಲ್ಲ ನೆನಪಾಯಿತು. ಅವನು ಮದ್ಯವ್ಯಸನಿ ಎಂದು ಮೊದಲೇ ತಿಳಿದಿದ್ದರೆ ಅವಳು ಪವನ್ನಿಂದ ದೂರವಿರುತ್ತಿದ್ದಳು. ತಾನು ಮದುವೆಯಾಗಲು ಮಾನಸಿಕವಾಗಿ ಸಿದ್ಧಳಿಲ್ಲವೆಂದು ಅವಳು ತಂದೆ ತಾಯಿಯರೊಡನೆ ಹೇಳಿಬಿಟ್ಟಳು. ಆಫೀಸ್ನಿಂದ ಬಂದ ಮೇಲೆ ಉಳಿದ ವೇಳೆಯಲ್ಲಿ ಸುಮ್ಮನೆ ಕುಳಿತಿರಲಾರದೆ ಅವಳು ಹಾಬಿ ಕ್ಲಾಸ್ಗಳಿಗೆ ಸೇರಿದಳು. ಅವಳ ತಂದೆ ತಾಯಿ ಅವಳನ್ನು ಯಾವುದಕ್ಕೂ ಅಡ್ಡಿಪಡಿಸಲಿಲ್ಲ. ಸಮಯ ಸರಿಯಿತು. ಸುಮಾರು 1 ವರ್ಷದ ನಂತರ ಪವನ್ ಧೈರ್ಯಗೂಡಿಸಿಕೊಂಡು ನಿಶಾಳ ಆಫೀಸ್ಗೆ ಹೋದನು. ಇದ್ದಕ್ಕಿದ್ದಂತೆ ಬಂದ ಅವನನ್ನು ನೋಡಿ ನಿಶಾ ಗಲಿಬಿಲಿಗೊಂಡಳು. ನೀವು ಇಲ್ಲಿಗೇಕೆ ಬಂದಿರಿ? ನಿಮ್ಮ ಜೊತೆ ಯಾವುದೇ ಸಂಪರ್ಕ ಇರಿಸಿಕೊಳ್ಳಲು ನನಗೆ ಇಷ್ಟವಿಲ್ಲ, ನಿಶಾ ಬಿಗುವಾಗಿ ಹೇಳಿದಳು. ಪ್ಲೀಸ್ 1 ನಿಮಿಷ ನನ್ನ ಮಾತು ಕೇಳಿ. ನಾನೀಗ ಬದಲಾಗಿದ್ದೆ, ನನ್ನ ದುರಭ್ಯಾಸಗಳನ್ನು ಬಿಟ್ಟುಬಿಟ್ಟಿದ್ದೇನೆ ಎಂದ ಪವನ್. ಆದರೆ ನಿಶಾ ಅವನ ಮಾತನ್ನು ಕೇಳಲು ಸಿದ್ಧಲಿರಲಿಲ್ಲ. ಅವಳು ಹೀಗೆಯೇ ಪ್ರತಿಕ್ರಿಯಿಸಬಹುದೆಂಬುದು ಪವನ್ ಮೊದಲೇ ನಿರೀಕ್ಷಿಸಿದ್ದ. 1 ವಾರದ ನಂತರ ಪವನ್ ಪುನಃ ಅವಳನ್ನು ಮಾತನಾಡಿಸಲು ಹೋದ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಯಸುತ್ತೇನೆ ಎಂದ. ಈ ಸಲವು ನಿಶಾ ಅವನ ಮಾತಿಗೆ ಕಿವಿ ಕೊಡದೆ ಹಿಂದಿನಂತೆಯೇ ಉತ್ತರವಿತ್ತಳು. ಆದರೆ ಪವನ್ ನಿರಾಶನಾಗಲಿಲ್ಲ. ಅವನು ತನ್ನ ಪ್ರಯತ್ನವನ್ನು ಮುಂದುವರಿಸಿದ. ಅವನು ಮತ್ತೆ ಮತ್ತೆ ನಿಶಾಳನ್ನು ಭೇಟಿಯಾಗಲು ಬರುತ್ತಲೇ ಇದ್ದುದರಿಂದ ಕ್ರಮೇಣ ಅವಳ ಮನಸ್ಸು ಕರಗತೊಡಗಿತು. ಒಂದು ದಿನ ಪವನ್, ನಿಶಾ, ನಾನು ನಿನ್ನನ್ನು ಬಹಳ ಪ್ರೀತಿಸ್ತೇನೆ. ನೀನಿಲ್ಲದ ಜೀವನವನ್ನು ನಾನು ಕಲ್ಪಿಸಿಕೊಳ್ಳಲಾರೆ. ಆ ದಿನವಿಡೀ ನಿಶಾ ಪವನ್ನ ಮಾತಿನ ಬಗ್ಗೆ ಚಿಂತಿಸಿದಳು. ಅವಳಿಗೆ ಪವನ್ನ ಕುರಿತು ಸಕಾರಾತ್ಮಕವಾಗಿ ಯೋಚಿಸುವಂತಾಯಿತು. ನಂತರದ ದಿನಗಳಲ್ಲಿ ಇಬ್ಬರು ಭೇಟಿಯಾಗತೊಡಗಿದರು. ಕಡೆಗೊಮ್ಮೆ ಅವಳಿಗೆ ಪವನ್ ಬಗ್ಗೆ ಸಂಪೂರ್ಣ ವಿಶ್ವಾಸ ಹುಟ್ಟಿತ್ತು. ಅವಳು ತನ್ನ ತಂದೆ ತಾಯಿಯರಿಗೆ ಎಲ್ಲ ವಿಷಯವನ್ನು ತಿಳಿಸಿ, ನಿಮಗೆ ಸರಿ ಎನಿಸಿದರೆ ಪವನ್ ಮನೆಗೆ ಹೋಗಿ ಅವರ ತಂದೆ ತಾಯಿಯರನ್ನು ಕಂಡು ಮಾತನಾಡಿ ನಿಜ ಸ್ಥಿತಿಯನ್ನು ತಿಳಿದು ಬನ್ನಿ ಎಂದಳು ನಿಶಾ. ಮದುವೆಯಾದ ಮೇಲೆ ಅವನು ಮತ್ತೆ ಕುಡಿಯಲು ಪ್ರಾರಂಭಿಸುವುದಿಲ್ಲ ಅಂತ ಯಾವ ಗ್ಯಾರಂಟಿ? ನಿಶಾಳ ತಂದೆ ಅನುಮಾನದಿಂದ ಕೇಳಿದರು. ಅಪ್ಪ, ಮುಂದೆ ಏನಾಗುತ್ತದೆ ಅಂತ ಯಾರಿಗೆ ಗೊತ್ತು? ನಾವು ಏನಿದ್ದರೂ ಹಿಂದಿನ ಪರಿಸ್ಥಿತಿಯನ್ನು ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ಳಬಹುದು ಅಷ್ಟೇ. ಕೆಲವರು ಮದುವೆಗೆ ಮೊದಲು ಕುಡಿಯದೇ ಇದ್ದರೂ ಮದುವೆಯಾದ ಮೇಲೆ ಕುಡಿತ ಪ್ರಾರಂಭಿಸ್ತಾರೆ ಅಲ್ಲವೇ? ಮಗಳ ಮಾತನ್ನು ಕೇಳಿ ಅವರಿಗೆ ಬಹಳ ಸಂತೋಷವಾಯಿತು. ಪವನ್ನ ತಂದೆ ತಾಯಿಗೆ ವೆಂಕಟರಮಣ ಮತ್ತು ಅವರ ಮನೆಯವರನ್ನು
ತಮ್ಮಲ್ಲಿಗೆ ಬರಲಿರುವ ವಿಷಯ ತಿಳಿದು ಬಹಳ ಸಂತೋಷವಾಯಿತು. ಅತಿಥಿಗಳನ್ನು ಸತ್ಕರಿಸಲು ಸಿದ್ಧತೆ ಮಾಡತೊಡಗಿದರು. ಪವನ್ಗೆ ತನ್ನ ಪ್ರಾಯಶ್ಚಿತ ಫಲ ನೀಡಿದೆ ಎಂದು ಭಾಸವಾಯಿತು. ಎರಡೂ ಕುಟುಂಬದವರು ಭೇಟಿಯಾದಾಗ ಸಂತಸದಿಂದ ಪರಸ್ಪರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡರು. ಪವನ್ನ ತಾಯಿ ತಂದೆ, ನಾವು ನಿಮ್ಮ ಮಗಳ ಋಣಕಾರರಾಗಿದ್ದೇವೆ. ನಮ್ಮ ಮಗನನ್ನು ತಿದ್ದಲು ನಮಗೆ ಆಗಿರಲಿಲ್ಲ, ಆದರೆ ನಿಶಾ ಆ ಕೆಲಸವನ್ನು ಮಾಡಿದ್ದಾಳೆ ಎಂದು ಮನ ತುಂಬಿ ಹೇಳಿದರು. ಹೌದು ನಿಶಾ, ಈ ವಿಷಯ ಹೇಳಿದಾಗ ನನಗೆ ನಂಬುವುದಕ್ಕೆ ಆಗಿರಲಿಲ್ಲ, ವೆಂಕಟರಮಣ ಹೇಳಿದರು. ಈಗ ಎಲ್ಲರಿಗೂ ಸಮಾಧಾನ ಆಗಿದೆಯಲ್ಲ, ಮುಂದಿನದನ್ನು ನೋಡೋಣ. ಖಂಡಿತ, ಶುಭಸ್ಯ ಶೀಘ್ರಂ. ಆದರೆ ನನ್ನದೊಂದು ಷರತ್ತು. ಪವನ್ನ ತಂದೆಯ ಮಾತು ಕೇಳಿ ವೆಂಕಟರಮಣ ಆಶ್ಚರ್ಯದಿಂದ ನೋಡಿದರು. ಪವನ್ ಸಹ ಬೆರಕಾಗಿ ತಂದೆಯತ್ತ ತಿರುಗಿದನು. ಈ ಸಲ ಮದುವೆ ಎಲ್ಲ ಖರ್ಚು ನಮ್ಮದು. ತಂದೆಯ ಮಾತಿಗೆ ಪವನ್ ಸೂಪರ್ ಎಂದ. ಪವನ್ ಮತ್ತು ನಿಶಾ ಪರಸ್ಪರ ಮುಖ ನೋಡಿ ಮುಗುಳ್ನಕ್ಕರು. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.